ನೋಡ್ರಿ, ಫಾರ್ಮರ್ಸ್ ಅಂದರೆ ಹೆಂಗಿರಬೇಕು? ಫಾರ್ಮರ್ಸ್ ಅಂತಂದರೆ ಒಂದು ಒಳ್ಳೆ ಒಂದು ಫಾರ್ಮ್ ಲ್ಯಾಂಡು ನಿಮ್ಮದು 20 ಎಕರ್ಸ್ ಇರಲಿ, 1 ಎಕರ್ ಇರಲಿ, ಎಷ್ಟೇ ಇರಲಿ. ಫಾರ್ಮ್ ಲ್ಯಾಂಡ್ ಅಂದ ತಕ್ಷಣ ಒಂದು ಫಾರ್ಮರ್ಸ್ ಇರಬೇಕು, ಒಂದು ಗೋಶಾಲ ಇರಬೇಕು, ಒಂದು ಪಾರ್ಕಿಂಗ್ ಇರಬೇಕು, ಒಂದು ಗಾರ್ಡನ್ ಇರಬೇಕು, ಒಂದು ಸ್ವಿಮ್ಮಿಂಗ್ ಪೂಲ್ ಇರಬೇಕು, ಅಥವಾ ಒಂದು ಸ್ವಲ್ಪ ಅಲ್ಲಿ ವರ್ಕ್ಮನ್ಶಿಪ್ ನೀವು ಮಾಡೋಂಗಿರಬೇಕು. ಒಂದು ಗಜವು ಈ ಥರ ಎಲ್ಲ ಒಂದು ಫಾರ್ಮ್ ಲ್ಯಾಂಡ್ನಲ್ಲಿ ಇದ್ದರೆ ಒಂದು ಯಾವಾಗಾದರೂ ನೀವು ವೀಕೆಂಡಿಗೆ ಹೋದಾಗ ನೀವು ಅಲ್ಲಿ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಸೊ ಆ ರೀತಿ ಇವೆಲ್ಲ ಡಿಸೈನ್ ಮಾಡಿದ್ದೀವಿ. ಆಮೇಲೆ ಸ್ಕೂಲ್ ಅಂತಂದರೆ ಗುರುಕುಲ್ ಸ್ಕೂಲ್ ಯಾವ ಥರ ಇರಬೇಕು? ಗುರುಕುಲ್ ಸ್ಕೂಲ್ದಲ್ಲಿ ಈಗಿನ ಸ್ಕೂಲ್ದಲ್ಲಿ ಯಾವ ಥರದ್ದು ಗ್ರೌಂಡೇ ಇರೋದಿಲ್ಲ. ಸೊ ನೋಡಿ, ನಾವಲ್ಲಿ ಗ್ರೌಂಡ್ ಕೂಡ ಕೊಟ್ಟಿದ್ದೀವಿ. ಆಮೇಲೆ ಹಾರ್ಸ್ ರೈಡಿಂಗ್ ಕೊಟ್ಟಿದ್ದೀವಿ. ಆಮೇಲೆ ಅಲ್ಲಿ ಪ್ಲೇಗ್ರೌಂಡ್ ಕೊಟ್ಟಿದ್ದೀವಿ. ಆಮೇಲೆ ಗೋಶಾಲ ಕೊಟ್ಟಿದ್ದೀವಿ. ಈ ಹುಡುಗರಿಗೆ ಪ್ರತಿಯೊಂದ್ರದ್ದು ನಾಲೆಜ್ ಕೊಡಬೇಕು. ಸೊ ಆ ಥರ ಒಂದು ಡಿಸೈನ್ ಮಾಡಿದ್ದೀವಿ. ಆಮೇಲೆ ರಿಸಾರ್ಟ್ ಯಾವ ಥರ ಇರಬೇಕು, ರಿಸಾರ್ಟ್ ಕೂಡ ನಾವು ಡಿಸೈನ್ ಮಾಡಿದ್ದೀವಿ. ಅದನ್ನು ಕೂಡ ನೀವು ನೋಡ್ಬೋದು. ಇವುಗಳನ್ನೆಲ್ಲ ನಿಮ್ಮ ಒಂದು ಡ್ರೀಮ್ ರಿಸಾರ್ಟ್ ಆಗಿರ್ಬೋದು, ಡ್ರೀಮ್ ಸ್ಕೂಲ್ ಆಗಿರ್ಬೋದು, ಡ್ರೀಮ್ ಫಾರ್ಮರ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ಬಿಲ್ಟ್ ಮಾಡಿಕೊಡ್ತೀವಿ. ಸೊ ಐರನ್ ವಿಸ್ತಾ ನವೀನ್ ಕುಲಕರ್ಣಿ ಈ ನಂಬರಿಗೆ ಕಾಲ್ ಮಾಡಿರಿ. ನಾವು ನಿಮಗೆ ಫೋನ್ ಮಾಡಿದರೆ ನಾವು ನಿಮಗೆಲ್ಲ ಡೀಟೇಲ್ಸನ್ನು ಕೊಡ್ತೀವಿ. ಕೆಲವೊಬ್ರು ಹೇಳ್ಬೋದು, ನೋಡಿ ಸರ್ ನಿಮ್ದು ಭಾಳ ಎಕ್ಸ್ಪೆನ್ಸಿವ್, ನಿಮ್ಮದು ಭಾಳ ಹಾಗೆ, ನಿಮ್ಮದು ಭಾಳ ಹಿಂಗೆ ಅಂಥೇಳಿ. ನೋಡಿ, ಯಾವ ಮೆಟೀರಿಯಲ್ ಹಾಕ್ತೀವಿ ಆ ರೀತಿ ಒಳಗನೆ ಎಲ್ಲ ಪ್ರತಿಯೊಂದರೂ ಪ್ರೈಸ್ ಲಿಸ್ಟ್ ಇರ್ತದೆ. ಸೊ ಮಾತಾಡಿ ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳಿ, ಡಿಸ್ಕಷನ್ ಮಾಡಿ, ಆಮೇಲೆ ಕನ್ಕ್ಲೂಷನಿಗೆ ಬರ್ರಿ. ಥ್ಯಾಂಕ್ ಯು ವೆರಿ ಮಚ್.